ಮಂಜುನಾಥ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/11/1998. 19/11/1998 ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ. ಏನ್ ಪ್ರಶ್ನೆ ಇತ್ತು? ಮಗಂದು ಉದ್ಯೋಗದಲ್ಲಿ ಇದ್ದಾನೆ. ಅವ್ನು ಯಾಕೋ ಅಲ್ಲಿ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಇಲ್ಲ, ಅಲ್ಲಿ ಓಲ್ಡ್ ಟೆಕ್ನಾಲಜಿ ಮಾಡ್ತಾನೆ, ಲೇಟೆಸ್ಟ್ ಟೆಕ್ನಾಲಜಿ ಕಲ್ತಿದ್ದಾನೆ. ಅದಕ್ಕೋಸ್ಕರ ಅದು ಮುಂದೆ ಬೇರೆ ಹೋಗ್ತಾ ಇದ್ದಾನೆ. ಅದು ನನಗೆ ಇಷ್ಟ ಇಲ್ಲ ಅವನಿಗೆ, ಅದರಿಂದ ಬೇರೆ ಸಿಗುತ್ತಾ ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ವೃತ್ತಿ ಸಮಸ್ಯೆ ಅಂತ ಹೇಳಿದ್ರಿ ಅಲ್ವಾ? ವೃತ್ತಿ ಸಮಸ್ಯೆ. ವೃತ್ತಿಗೆ ಹೋಗ್ತಾ ಇದ್ದಾನೆ ಅವನು. ಮುಂಚೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದ. ಕ್ಯಾಬ್ ಜಮೀನಿಗೆ 1 ತಿಂಗಳಿಂದ ಹೋಗ್ತಾ ಇದ್ದಾನೆ. ಅದೇ ಕ್ಯಾಬ್ ಜಮೀನಲ್ಲಿ ಅವ್ನು ಮಾಡ್ತಾ ಇರೋ ಲೇಟೆಸ್ಟ್ ಟೆಕ್ನಾಲಜಿ. ಅವನು ಹೋಗ್ತಾ ಈಗ ಅಪಾಯಿಂಟ್ ಮಾಡಿದ ಲೇಟೆಸ್ಟ್ ಟೆಕ್ನಾಲಜಿ ಇಷ್ಟ ಇಲ್ಲ. ಓಲ್ಡ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿಲಿ ಮಾಡ್ತಾ ಇದ್ದಾನೆ. ಅವ್ನು ಓಲ್ಡ್ ಟೆಕ್ನಾಲಜಿ ಅಪಾಯಿಂಟ್ ಮಾಡ್ಕೊಂಡಿದ್ದ. ಅವ್ನಿಗೆ ಇಷ್ಟ ಇಲ್ಲ, ಬಿಡ್ಬೇಕು ಅಂತಿದ್ದಾನೆ. ಬೇರೆ ಸಿಗುತ್ತಾ ಬಿಟ್ರೆ? ಈಗ ಪ್ರಯತ್ನ ಮಾಡಬಹುದು, ಅವಕಾಶ ಇದೆ, ಪ್ರಯತ್ನ ಮಾಡಲಿ. ಅದಕ್ಕೆ ಅವರಿಗೆ ಶೀಘ್ರದಲ್ಲಿ ಫಲವೂ ಉಂಟಾಗ್ಬಿಡುತ್ತೆ. ಹೀಗಾಗಿ ಸುಲಭವಾಗಿದೆ, ಸರಳವಾಗಿದೆ, ಅನುಕೂಲ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಇಷ್ಟೇ ಪರಿಹಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲೋಕೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/3/2008 ಮೇಡಮ್. 12/3/2008. ಸಮಯ? ಬೆಳಗ್ಗೆ 7:24 ಮೇಡಮ್. 7:24 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಆಮೇಲೆ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಈಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಈಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಹೇಗಿರುತ್ತೆ ಮುಂದೆ ಹೇಗಿರುತ್ತೆ ಅಂತ ಬೇಕು ಗುರುಜಿ. ಅವ್ನು ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದಾನೆ, ಬಟ್ ಸ್ವಲ್ಪ ಯಾಕೋ ಇಲ್ಲ. ನೋಡಿ, ಈಗ ಇವರಿಗೆ ಕುಜ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಜನವರಿವರೆಗೆ ಈ ಥರ ತೊಂದರೆ ಇದೆ. ಜನವರಿ ನಂತರ ಗುರು ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಮುಂದಿನ ಜನವರಿ ಬರ್ತದಲ್ಲ, ಅಲ್ಲಿ 2026 ಜನವರಿಯಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಹತ್ತಿರದಲ್ಲಿ ಯಾವುದೋ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ, ಸುಬ್ರಹ್ಮಣ್ಯನ ಇವರ ಹೆಸರಿನಲ್ಲಿ ಇವರೇ ಹೋದರೆ ತುಂಬ ಒಳ್ಳೆಯದು. ಯಾರಿಗೆ ಫಲ ಬೇಕೋ ಅವ್ರು ಹೋದರೆ ಭಗವಂತನ ಅನುಗ್ರಹ ಭಾಳ ಬೇಗ ಆಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ, ಪಂಚಾಮೃತ ಸೇವೆಯನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಲಿ. ಅದನ್ನು ನಿರಂತರವಾಗಿ ಜನವರಿವರೆಗೆ ಅದನ್ನು ತಪ್ಪದೆ ಪ್ರತಿ ಮಂಗಳವಾರ ಹೋಗಿ ಬರಲಿ. ಅದರಿಂದ ತುಂಬ ನೋಡಿ ಉಪಕಾರವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.